ಸರ್ಕಾರ ಕೊಲ್ಯಾಟ್ರಲ್ ಫ್ರೀ ಅಂದರೆ ಸೆಕ್ಯೂರಿಟಿ ಇಲ್ಲದೆ 50 ಲಕ್ಷ ಲೋನ್ ಅನ್ನು ಕೊಡುತ್ತದೆ. ಜೊತೆಗೆ 35% ಸಬ್ಸಿಡಿ ಕೂಡ ಪಡೆಯಬಹುದು. ಪ್ರಧಾನ್ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ PMEGP ಈ ಯೋಜನೆಯಲ್ಲಿ ಸರ್ಕಾರ ಲೋನ್ ಮತ್ತು ಸಬ್ಸಿಡಿ ಎರಡನ್ನ ಕೊಡುತ್ತದೆ. ನಿರುದ್ಯೋಗಿಗಳು ತಮ್ಮ ಬಿಸ್ನೆಸ್ ಅನ್ನು ಶುರು ಮಾಡಿ ಹಣವನ್ನು ಸಂಪಾದಿಸುವುದು ಈ ಯೋಜನೆಯ ಉದ್ದೇಶವಾಗಿರುತ್ತದೆ. ಈಗ ಯಾರೆಲ್ಲ ಈ ಯೋಜನೆಗೆ ಅಪ್ಲೈ ಮಾಡಬಹುದು ನೋಡುವುದಾದರೆ, ನಿಮ್ಮ ವಯಸ್ಸು 18+ ಆಗಿರಬೇಕು. ಇಲ್ಲಿ ಆದಾಯದ ಮಿತಿ ಇರುವುದಿಲ್ಲ, ನಿಮ್ಮ ಇನ್ಕಮ್ ಎಷ್ಟಾದರೂ ಇರಬಹುದು. ಅರ್ಜಿದಾರರು ನಿರುದ್ಯೋಗಿಯಾಗಿದ್ದು ಹೊಸ ಉದ್ಯಮಗಳನ್ನು ಸ್ಥಾಪಿಸಲು ಇಚ್ಛಿಸುವವರಾಗಿರಬೇಕು. ಈ ಯೋಜನೆಯಲ್ಲಿ PMEGP ಅಡಿಯಲ್ಲಿ ಮಂಜೂರಾದ ಹೊಸ ಯೋಜನೆಗೆ ಮಾತ್ರ ಲೋನ್ ಅನ್ನು ಪಡೆಯಬಹುದು. ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಇತರ ಯೋಜನೆಯಲ್ಲಿ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರದು. ನೀವು ಕನಿಷ್ಠ 8ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿರಬೇಕು. ಇನ್ನು ಬೇಕಾಗುವ ದಾಖಲೆಗಳು ಯಾವುವು? ಜಾತಿ ಪ್ರಮಾಣ ಪತ್ರ, ನೀವು ಏನಾದರೂ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬಂದರೆ ಅದರ ಸರ್ಟಿಫಿಕೇಟ್, ನೀವು ಗ್ರಾಮೀಣದವರಾಗಿದ್ದರೆ ಗ್ರಾಮೀಣ ಪ್ರದೇಶದ ಪ್ರಮಾಣ ಪತ್ರ. ಇದು ಬಿಸ್ನೆಸ್ ಲೋನ್ ಆಗಿರುವುದರಿಂದ ನೀವು ಡೀಟೇಲ್ ಆಗಿ ಬಿಸ್ನೆಸ್ ಪ್ಲಾನ್ ಅಥವಾ ರಿಪೋರ್ಟನ್ನು CA ಇಂದ ಮಾಡಿಸಿರಬೇಕು. ನಿಮ್ಮ ಹೈಯೆಸ್ಟ್ ಎಜುಕೇಷನ್ನ ಸರ್ಟಿಫಿಕೇಟ್ ಮತ್ತು EDP ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ತರಬೇತಿ ಪಡೆದಿರುವ ಪ್ರಮಾಣ ಪತ್ರ ಇರಬೇಕು. ಇದು ನಿಮ್ಮ ಲೋನ್ ಅಮೌಂಟ್ 2 ಲಕ್ಷಕ್ಕಿಂತ ಮೇಲಿದ್ದರೆ ಮಾತ್ರ. ಇನ್ನು ಇತರ ದಾಖಲೆಗಳು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ಹೀಗೆ ಇನ್ನಿತರ ದಾಖಲೆಗಳು ಬೇಕು. ಈಗ ನಾವು ಯಾವುದೇ ಸ್ಕೀಮ್ಗೆ ಅಪ್ಲೈ ಮಾಡುವ ಮೊದಲು ನಮ್ಮ ಎಲಿಜಿಬಿಲಿಟಿಯನ್ನು ಚೆಕ್ ಮಾಡಿ ನಂತರ ಅಪ್ಲೈ ಮಾಡುವುದು ಉತ್ತಮ. ಎಲಿಜಿಬಿಲಿಟಿ ಚೆಕ್ ಮಾಡಲಿಕ್ಕೆ ಅಂತಾನೆ ಸರ್ಕಾರ ಒಂದು ವೆಬ್ಸೈಟನ್ನು ಮಾಡಿದೆ, ಜನ್ ಸಮರ್ಥ್. ನೀವು ಬ್ರೌಸರ್ನಲ್ಲಿ ಜನ್ ಸಮರ್ಥ್ ವೆಬ್ಸೈಟ್ಗೆ ಹೋದಾಗ ಈ ರೀತಿಯಾಗಿ ವೆಬ್ ಪೇಜ್ ಓಪನ್ ಆಗುತ್ತದೆ. ನೀವಲ್ಲಿ ಬಿಸ್ನೆಸ್ ಆಕ್ಟಿವಿಟಿ ಲೋನ್ನ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ ನಾನು ಎಕ್ಸಾಂಪಲ್ಗೆ ಇಲ್ಲಿ ಡೀಟೇಲನ್ನು ಫಿಲ್ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಬಿಸ್ನೆಸ್ ಅಥವಾ ಪ್ರಾಜೆಕ್ಟ್ನ ಅನುಗುಣವಾಗಿ ಡೀಟೇಲನ್ನು ಫಿಲ್ ಮಾಡಿ. ನಾನು ಪ್ರಾಜೆಕ್ಟ್ನ ಕಾಸ್ಟ್ 20 ಲಕ್ಷ ಅಂತ ಹಾಕ್ತಾ ಇದ್ದೇನೆ. ಹಾಗೆ 5 ಲಕ್ಷ ನಾನು ನನ್ನ ಕೈಯಿಂದ ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ ಅಂತ ಇಲ್ಲಿ ಮೆನ್ಷನನ್ನು ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಕ್ಯಾಲ್ಕುಲೇಟ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ಕನ್ನು ಮಾಡುವ. ನಾನು ಹಾಕಿರುವಂತಹ ಡೀಟೇಲ್ಸ್ಗೆ ಅನುಗುಣವಾಗಿ ನಾನು ಎಷ್ಟು ಸ್ಕೀಮ್ಗೆ ಇಲ್ಲಿ ಅರ್ಹ ಎಂದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮಲ್ಲಿ ನನಗೆ 20 ಲಕ್ಷಕ್ಕೆ 15 ಲಕ್ಷ ಲೋನ್ಗೆ ಎಲಿಜಿಬಲ್ ಇದ್ದೇನೆ. ಹಾಗೆ 7 ಲಕ್ಷ ಸಬ್ಸಿಡಿ ಕೂಡ ಸಿಗುತ್ತದೆ. ಹಾಗೆ ಮಂತ್ಲಿ EMI ಎಷ್ಟು ಕಟ್ಟಬೇಕು, ಲೋನ್ ಟೆನ್ಯೂರ್ ಎಷ್ಟಿದೆ ಎಲ್ಲವನ್ನ ಇಲ್ಲಿ ನೀವು ನೋಡ್ಬೋದಾಗಿದೆ. ಈ ರೀತಿಯಾಗಿ ನೀವು ನಿಮ್ಮ ಬಿಸ್ನೆಸ್ ಪ್ಲಾನ್ ಅಥವಾ ಪ್ರಾಜೆಕ್ಟ್ನ ಡೀಟೇಲನ್ನು ಹಾಕಿ ಎಲಿಜಿಬಿಲಿಟಿ ಕೂಡ ಚೆಕ್ ಮಾಡ್ಕೊಳ್ಬಹುದು. ಲೋನ್ ಅಪ್ಲೈ ಮಾಡುವ ಮೊದಲೇ ಎಲ್ಲವನ್ನ ತಿಳಿದುಕೊಳ್ಬಹುದು. ಈಗ ಈ ಯೋಜನೆ ಅಡಿಯಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಲೋನ್ ಸಿಗಬಹುದು ನೋಡುವುದಾದರೆ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ 50 ಲಕ್ಷ, ಹಾಗೆ ಸರ್ವಿಸ್ ಯೂನಿಟಿಗೆ 20 ಲಕ್ಷದ ತನಕ ಲೋನನ್ನು ಪಡೆಯಬಹುದು. ಇನ್ನು ಹೇಗೆ ಅಪ್ಲೈ ಮಾಡುವುದು? ನೀವು PMEGP ವೆಬ್ಸೈಟ್ನಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು. ನಿಮ್ಮ ಎಜುಕೇಷನ್ ಹಾಗೆ ಟ್ರೈನಿಂಗ್ ಮುಂತಾದವುಗಳನ್ನು ನೋಡಿ ನಿಮಗೆ ಸ್ಕೋರನ್ನು ಕೊಡ್ತಾರೆ. ನಿಮ್ಮ ಸ್ಕೋರ್ 60ಕ್ಕಿಂತ ಹೆಚ್ಚಿದ್ದರೆ ಅಪ್ಲಿಕೇಶನ್ ಅಪ್ರೂವ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತದೆ. ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆದ ನಂತರ ಇಂಪ್ಲಿಮೆಂಟೇಷನ್ ಏಜೆನ್ಸಿ KVIB KVIC ಇಂದ ಕಾಲ್ ಬರುತ್ತದೆ. ನಂತರ ನಿಮ್ಮ ಅಪ್ಲಿಕೇಶನನ್ನು ನಿಮ್ಮ ಹತ್ತಿರದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ನಂತರ ಬ್ಯಾಂಕ್ ಲೋನನ್ನು ಸ್ಯಾಂಕ್ಷನ್ ಮಾಡುತ್ತದೆ. ಇದಿಷ್ಟು PMEGP ಯೋಜನೆಯ ಬಗ್ಗೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸ್ಕೀಮ್ನ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೆ ಪ್ರಶ್ನೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.